ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಭಗವಂತನು ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಬ್ರಾಹ್ಮೀ ಮುಹೂರ್ತ ಅಥವಾ ಸೂರ್ಯೋದಯದ ಪೂರ್ವದ ಮುಹೂರ್ತ, ಇದರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಯಾಕಂದರೆ ನಮ್ಮಲ್ಲಿ 48 ನಿಮಿಷಕ್ಕೆ ಒಂದು ಮುಹೂರ್ತ ಎಂಬುದಾಗಿ ಕರೀತಾರೆ. ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಉಪನಯನಕ್ಕೆ, ಮದುವೆಗೆ, ಹಾಗೆ ಗೃಹ ಪ್ರವೇಶಕ್ಕೆ, ಹೀಗೆ ಎಲ್ಲದಕ್ಕೂ ಕೂಡ ಒಳ್ಳೆ ರೀತಿಯಾದಂತಹ ಮುಹೂರ್ತವನ್ನು ನೋಡಿ ನಾವು ಒಳ್ಳೊಳ್ಳೆ ಧಾರ್ಮಿಕವಾದಂತಹ ಕಾರ್ಯಗಳನ್ನೆಲ್ಲ ಮಾಡ್ತೇವೆ. ಇಂತಹ ಒಂದು ಸುಸಂದರ್ಭದಲ್ಲಿ ಉದಯಾದ್ ಉದಯಂ ವಾರಂ ಎಂಬುದಾಗಿ ಕರೀತಾರೆ. ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯಕ್ಕೆ ಒಂದು ವಾರ ಎಂಬುದಾಗಿ ಕರೀತಾರೆ. ಹಾಗಾಗಿ ಇಂತಹ ಒಂದು ವಾರದಲ್ಲಿ ದಿವಸದ ಆರಂಭ ಅಥವಾ ದಿನದ ಆರಂಭ ಅದು ಬ್ರಾಹ್ಮೀ ಮುಹೂರ್ತದಿಂದ ಆರಂಭವಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಸೂರ್ಯೋದಯದ ಪೂರ್ವಲಗ್ನ ಅಥವಾ ಹಿಂದಿನ ದಿವಸದ ಕೊನೆಯ ಮುಹೂರ್ತ ಎಂಬುದಾಗೂ ಕೂಡ ಕರೀತೇವೆ. ಒಟ್ಟಿನಲ್ಲಿ ಬ್ರಾಹ್ಮೀ ಮುಹೂರ್ತ ಎಂದರೇನು, ಬ್ರಾಹ್ಮೀ ಮುಹೂರ್ತದಲ್ಲಿ ನಾವು ಏನು ಮಾಡಬೇಕು, ಮತ್ತು ಬ್ರಾಹ್ಮೀ ಮುಹೂರ್ತದಲ್ಲಿ ನಾವು ಏನು ಮಾಡಬಾರದು, ಮಾಡಿದರೆ ಏನೇನು ತೊಂದರೆಗಳು ಬರುತ್ತೆ ಎಂಬುದನ್ನು ವಿಡಿಯೋ ಕೊನೆಯಲ್ಲಿ ನಾನು ಹೇಳುವಂತಹ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ಗಮನ ಇಟ್ಟು ಕೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ನೋಡಿ, ಫಸ್ಟು ಬ್ರಾಹ್ಮೀ ಮುಹೂರ್ತದ ಸಮಯ ಯಾವಾಗ ಎಂಬುದನ್ನು ನಾವು ಗಮನಿಸೋಣ. ಬ್ರಾಹ್ಮೀ ಮುಹೂರ್ತದ ಸಮಯ ಸ್ವಾಭಾವಿಕವಾಗಿ ಸೂರ್ಯೋದಯದ 96 ನಿಮಿಷಗಳ ಪೂರ್ವದಲ್ಲಿ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ 4 ಗಂಟೆ 22 ನಿಮಿಷದಿಂದ 5 ಗಂಟೆ 10 ನಿಮಿಷದವರೆಗೂ ಕೂಡ ಬ್ರಾಹ್ಮೀ ಮುಹೂರ್ತ ಎಂಬುದಾಗಿ ಸಾಮಾನ್ಯವಾಗಿ ನಾವು ಕರೀತೇವೆ. ಅಂದರೆ ಅದು ಸೂರ್ಯೋದಯದಿಂದ ಹಿಂದೆ ಮುಂದೆ ಆಗ್ತದೆ. ಒಂದು 5 ನಿಮಿಷ 10 ನಿಮಿಷ, 4:15ಯಿಂದ ಒಂದು 5:15 ಅಂಥೇಳಿ ಅಂದಾಜು ಇಟ್ಕೊಳ್ಳಿ ನೀವು. ಇದು ಋಷಿಮುನಿಗಳು ತಿಳಿಸ್ಕೊಟ್ಟಿರುವಂತಹ ಬಹಳ ಅತ್ಯಂತ ಉತ್ತಮವಾದಂತಹ ಮುಹೂರ್ತ. ಈ ಸಮಯದಲ್ಲಿ ದೇವತಾ ಆರಾಧನೆಯನ್ನು ಮಾಡಲಿಕ್ಕೆ, ಹಾಗೆ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಲಿಕ್ಕೆ, ಮತ್ತು ಯೋಗ ಧ್ಯಾನವನ್ನು ಮಾಡಲಿಕ್ಕೆ, ಮತ್ತು ಬಹಳ ಮುಖ್ಯವಾಗಿ ನಾವು ಮನಸ್ಸಿನ ಏರಿಳಿತಗಳು ತೊಂದರೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ಧ್ಯಾನವನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂತಹ ಮುಹೂರ್ತ. ಇಂತಹ ಈ ಉತ್ತಮವಾದಂತಹ ಮುಹೂರ್ತದಲ್ಲಿ ನೋಡಿ, ಪ್ರಕೃತಿಯ ಸೊಬಗು, ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಗಲಾಟೆ ಇರುವುದಿಲ್ಲ, ಟೆನ್ಷನ್ ಇರುವುದಿಲ್ಲ, ವಾತಾವರಣಗಳಲ್ಲಿ ತೊಂದರೆಗಳಿರುವುದಿಲ್ಲ. ಪ್ರಕೃತಿಯ ನಿಯಮಗಳು ಹೇಗಿದೆಯೋ ಆ ನಿಯಮಗಳು ಯಥಾವತ್ತಾಗಿ ನಮಗೆ ಸಿಗುತ್ತೆ. ಇನ್ನು 10 ಗಂಟೆ 12 ಗಂಟೆ ಅಥವಾ ಮಧ್ಯಾಹ್ನ ಸಾಯಂಕಾಲ ಇಂಥ ಸಮಯದಲ್ಲಿ ಈ ಜಂಜಾಟದ ಜೀವನದಲ್ಲಿ ವಾಹನದಲ್ಲಿ ಓಡಾಟ ಮಾಡ್ತಾ ಇರುವಂಥದ್ದು ಅಥವಾ ಊಟ ತಿಂಡಿ ಮಾಡ್ತಾ ಇರುವಂಥದ್ದು, ಹೀಗೆ ನಮ್ಮ ಮನಸ್ಥಿತಿಯು ಕೂಡ ಒಂದು ಹಂತಕ್ಕೆ ಕಲುಷಿತವಾಗಿ ಬೇರೆ ಬೇರೆ ರೀತಿಯಾದಂತಹ ಒಂದು ರೀತಿಯಲ್ಲಿ ಆಗಿ ಬರುತ್ತೆ. ಹೀಗಿದ್ದಾಗ ಇಂತಹ ಒಂದು ಅದ್ಭುತವಾದಂತಹ ಮುಹೂರ್ತದಲ್ಲಿ ನಾವು ಏನು ಮಾಡ್ತೇವೆಯೋ ಅದು ಬಹಳ ಮುಖ್ಯವಾಗಿ ಮನುಷ್ಯನನ್ನು ಬಹಳ ಮೇಲ್ಮಟ್ಟಕ್ಕೆ, ಅವನ ಸಾಧನೆಗಳನ್ನು ಬಹಳ ಉತ್ತುಂಗಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಸಮಯ. ಅದಕ್ಕೆ ಗ್ರಂಥಗಳಲ್ಲಿ ಬ್ರಾಹ್ಮೀ ಮುಹೂರ್ತೆ ಉತ್ತಿಷ್ಠೇತ ಸ್ವಸ್ಥೋ ರಕ್ಷಾರ್ಥ ಮಾಯುಷಃ ಎಂಬುದಾಗಿ ಕರೆದಿದ್ದಾರೆ. ಒಂದನೇದಾಗಿ ನಾವೇನು ಮಾಡಬೇಕು, ಬ್ರಾಹ್ಮೀ ಮುಹೂರ್ತದಲ್ಲಿ ಏಳಬೇಕು ಎಂಬುದಾಗಿ ಹೇಳಿದ್ದಾರೆ. ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ, ಸಮಯ ಆಗಲಿ ಪ್ರಕೃತಿ ಆಗಲಿ ಯಾವುದಕ್ಕೆ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಎಷ್ಟೋ ಹೊತ್ತಿಗೆ ಏಳುವಂಥದ್ದು, ಎಷ್ಟೋ ಹೊತ್ತಿಗೆ ಮಲಗುವಂಥದ್ದು. ಆ ಸಮಯ ಏನು ಪ್ರಕೃತಿಯ ಸಮಯಗಳೇನಿದೆಯೋ ಆ ಸಮಯಕ್ಕೆ ನಾವು ಬಹಳಷ್ಟು ವ್ಯತ್ಯಾಸವಾಗಿ ಜೀವನ ನಡೆಸ್ಕೊಳ್ತಾ ಇದ್ದೇವೆ. 3 ಗಂಟೆ ಆದರೂ ಕೂಡ ಕೆಲಸ ಕಾರ್ಯಗಳು, ಎಷ್ಟೋ ಕಡೆಗೆ ನೈಟ್ ಕೆಲಸ ಮಾಡುವಂಥದ್ದು, ಹಗಲು ನಿದ್ರೆ ಮಾಡುವಂಥದ್ದು, ಇಂತಹ ಒಂದು ಪರಿಸ್ಥಿತಿ ಎಲ್ಲ ಬಂದಿದೆ. ಅದು ಇಮಿಡಿಯೇಟಾಗಿ ಗೊತ್ತಾಗದೇ ಇದ್ದರೂ ಕೂಡ ಹೋಗ್ತಾ ಹೋಗ್ತಾ ಜೀವನದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳನ್ನು ಕೊಡ್ತಾ ಹೋಗ್ತದೆ. ಅದನ್ನು ವಿಡಿಯೋ ಕೊನೆಯಲ್ಲಿ ನಾವು ಗಮನಿಸೋಣ.
ಏನಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಹೇಳುವಂಥದ್ದು ಒಂದು ಋಷಿಮುನಿಗಳ ಮಾತು. ಮತ್ತು ಸ್ವಸ್ಥ ರಕ್ಷಾರ್ಥಂ ಏನು ಮಾಡಬೇಕು, ನಾವು ನಮ್ಮ ಶರೀರವನ್ನು, ಮನಸ್ಸನ್ನು, ಆರೋಗ್ಯವನ್ನು ಆ ಸಮಯದಲ್ಲಿ ರಕ್ಷಣೆ ಮಾಡಿಕೊಳ್ಬೇಕು ಎಂಬುದಾಗಿ ಕರೆದಿದ್ದಾರೆ. ಅದನ್ನು ಮಾಡಿಕೊಂಡ್ರೆ ನಮಗೆ ರಕ್ಷಣೆಯೂ ಕೂಡ ಆಗ್ತದೆ ಅಲ್ವಾ. ಆಯುಷ್ಯ ವೃದ್ಧಿಯಾಗಬೇಕು ಅಂತಂದರೆ ಇಂತಹ ಸಮಯದಲ್ಲಿ ಏಳಬೇಕು. ನಾವು ಇಂತಹ ಸಮಯದಲ್ಲಿ ಎದ್ದರೆ ನಮ್ಮ ಆಯುಷ್ಯವೂ ಕೂಡ ವೃದ್ಧಿಯಾಗುತ್ತದೆ. ಇನ್ನೊಂದು ಕಡೆ ಗ್ರಂಥದಲ್ಲಿ ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಚಿಂತಯೇದಾತ್ಮನೋಹಿತಂ ಎಂಬುದಾಗಿ ಕರೆದಿದ್ದಾರೆ. ಅಂದರೆ ನಾವು ಆತ್ಮನೋಹಿತಂ ಅಂತಂದರೆ ನಾವು ಏನು ಮಾಡಬೇಕು, ನಾವು ಏನಕ್ಕೆ ಹುಟ್ಟಿದ್ದೇವೆ, ನಮ್ಮ ಜೀವನದ ಗುರಿ ಏನು, ನಾವು ಯಾವ್ಯಾವ ದಾರಿಯಲ್ಲಿ ನಡ್ಕೊಳ್ಬೇಕು, ನಾವು ಯಾವ ದಾರಿಯಲ್ಲಿ ಹೋದರೆ ನಮಗೆ ಶ್ರೇಯಸ್ಸಾಗತ್ತೆ. ಆತ್ಮನೋಹಿತಂ ಅಂದರೆ ನಾನು ಅಂತ ಹೇಳಿ ನಾವೇನು ಶರೀರವನ್ನು, ಮನಸ್ಸನ್ನು ಅಥವಾ ಯಾವುದು ನಾನು ಅಂತ ನಮ್ಮ ಹೆಸರನ್ನು ನಾವು ಅಂದ್ಕೊಳ್ತೇವೆಯೋ ಅಂತಹ ವ್ಯಕ್ತಿತ್ವವನ್ನು ನಾವು ಏನು ಮುಂದೆ ಮಾಡಬೇಕು ಹೇಳೋದನ್ನು ಚಿಂತನೆ ಮಾಡಬೇಕಂತೆ. ಆತ್ಮನೋಹಿತಂ ಅಂತಂದರೆ ನಮಗೆ ಹಿತವಾದಂಥ ಕೆಲಸ ಏನು, ಇವತ್ತು ನಾನು ಏನೇನು ಕೆಲಸ ಮಾಡಬೇಕು, ಇನ್ನೊಂದು ತಿಂಗಳಲ್ಲಿ ಏನು ಕೆಲಸ ಮಾಡಬೇಕು, ಇನ್ನೊಂದು ವರ್ಷದಲ್ಲಿ ಏನು ಕೆಲಸ ಮಾಡಬೇಕು, ಇನ್ನು 5 ವರ್ಷಕ್ಕೆ ಏನು ಕೆಲಸ ಮಾಡಬೇಕು ಅಂಥೇಳಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಚಿಂತನೆ ಮಾಡಿದ್ರೆ ಆ ಕೆಲಸಗಳು ಸಿದ್ಧಿಯಾಗ್ತದೆ. ಏನು ಅಂದ್ಕೊಂಡ್ರೂ ಅದಾಗತ್ತೆ. ಈ ಸಮಯದಲ್ಲಿ ನೀವು ಒಳ್ಳೇದು ಅಂದ್ಕೊಂಡ್ರೂ ಒಳ್ಳೆಯದಾಗತ್ತೆ, ಅದೇ ಬೇರೆ ರೀತಿಯಾಗಿ ಮನಸ್ಸಿಗೆ ಅಂದ್ಕೊಂಡ್ರೂ ಕೂಡ ಬೇರೆ ರೀತಿಯಾದಂಥ ಪರಿಣಾಮವಾಗುತ್ತೆ. ಅದೇ ತರಹ ನಾವು ನಿದ್ರೆ ಮಾಡಿದರೆ ಏನಾಗುತ್ತೆ ಅಂತಂದರೆ ಅನೇಕ ಪುಣ್ಯಗಳೆಲ್ಲ ನಾಶವಾಗ್ತದೆ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ಅಂದರೆ ಪೂರ್ವ ಪುಣ್ಯಗಳು, ಒಳ್ಳೆಯ ತಪಸ್ಸುಗಳು ಇವೆಲ್ಲವೂ ಕೂಡ ನಾಶವಾಗುತ್ತೆ ಎಂಬುದಾಗಿ ಹೇಳ್ತಾರೆ. ಮತ್ತು ದುಷ್ಪರಿಣಾಮಗಳೇನು, ನಾವು ಮಲ್ಕೊಳ್ತಾ ಇರ್ತೇವೆ ಅಂತಂದರೆ ದುಷ್ಪರಿಣಾಮಗಳೇನು. ಒಂದನೇದಾಗಿ ನಮಗೆ ಎಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಎಷ್ಟೆಷ್ಟು ಲೇಟಾಗಿ ಹೇಳ್ತೀವೋ ಅಷ್ಟಷ್ಟು ಆಲಸ್ಯತನ ಜಾಸ್ತಿ ಆಗ್ತದೆ. ಅದು ನಮಗೆಲ್ಲ ಗೊತ್ತಿದೆ. ಯಾಕಂದರೆ ಆಕಳಿಕೆ ಬರುವಂಥದ್ದು, ಆಲಸ್ಯತನ ಜಾಸ್ತಿ ಆಗುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ನೋಡಿ, ಮಲಬದ್ಧತೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಮಲಬದ್ಧತೆ, ಸರಿಯಾದಂತಹ ಮಲಮೂತ್ರ ವಿಸರ್ಜನೆ ಆಗದೇ ಇರುವಂಥದ್ದು, ಮತ್ತು ತೊಂದರೆ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಇಂತಹದ್ದು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಕರುಳಿನ ಮೇಲೆ ಹೆಚ್ಚಿನದಾದಂತಹ ದುಷ್ಪರಿಣಾಮಗಳನ್ನು ನೀಡುತ್ತದೆ. ನಿದ್ರೆ ಮಾಡಿಕೊಂಡಿದ್ರೆ ಅಥವಾ ಆ ಸಮಯದಲ್ಲಿ ನಾವು ಸರಿಯಾದಂತಹ ಯೋಗ ಧ್ಯಾನವನ್ನು ಮಾಡದೇ ಇದ್ದರೆ. ಇನ್ನು ಬಹಳ ಮುಖ್ಯವಾಗಿ ನೆನಪಿನ ಶಕ್ತಿಯೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಇವತ್ತು ಬಹಳಷ್ಟು ಜನ ಬೆಳಗ್ಗೆ ಹೇಳೋರು ನೋಡಿ, ಬಹಳಷ್ಟು ಜ್ಞಾಪಕ ಶಕ್ತಿ ಇರುತ್ತೆ, ನೆನಪಿನ ಶಕ್ತಿ ಇರುತ್ತೆ, ಮೇಧಾಶಕ್ತಿ, ಗ್ರಹಣ ಶಕ್ತಿ ಹೀಗೆಲ್ಲ ನಾವು ಹೇಳ್ತೇವೆ. ಚಿಕ್ಕ ಮಕ್ಕಳಿಗೆ ಹಾಗಾಗಿ ಬೇಗನೆ ಏಳು ಎಂಬುದಾಗಿ ಹೇಳ್ತಾರೆ. ಬೇಗನೆ ಎದ್ದು ಓದಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ತಲೆಗೆ ಹತ್ತುತ್ತದೆ. ಓದಿದ್ದೆಲ್ಲ ಆ ಸರಸ್ವತಿ ಅನುಗ್ರಹದಿಂದ ನಮಗೆ ಗ್ರಹಣವಾಗ್ತದೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ನಾಲಿಗೆಯ ವಾಸನೆಯು, ಬಾಯಿಯ ವಾಸನೆಯು ಕೂಡ, ದುರ್ವಾಸನೆಯೂ ಕೂಡ ಬರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋಣ. ಆತ್ಮನೋಹಿತಂ, ನಮ್ಮ ಚಿಂತನೆಗಳನ್ನು ಒಳ್ಳೆ ರೀತಿಯಾಗಿ ಬೆಳವಣಿಗೆ ಆಗಲಿ, ಅಭಿವೃದ್ಧಿ ಆಗಲಿ ಎಂಬುದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.